ತುಮಕೂರು ಗ್ರಾಮಾಂತರದ ಅರ್ಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಹಬ್ಬದ ಸಂಭ್ರಮವೇ ಮನೆ ಮಾಡಿತು. ಅಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ 18 ಸದಸ್ಯರಿಂದ ಅವಿರೋಧ ಆಯ್ಕೆಯಾದ ಅರಕೆರೆ ರವಿ ಬೆಂಬಲಿಗ ಶಿವಕುಮಾರ್ ಅವರಿಗೆ ಬೃಹತ್ ಸೇಬಿನ ಹಾರ ಹಾಕಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮ ಪಟ್ಟರು. ಇನ್ನು ಈ ಸಂದರ್ಭದಲ್ಲಿ ಅರಕೆರೆ ರವಿ ಮಾತನಾಡಿ, ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಈ 3 ತಿಂಗಳಿನಲ್ಲಿ ಹಗಲು ರಾತ್ರಿ ಎನ್ನದೆ ಅಭಿವೃದ್ಧಿಗೆ ಒತ್ತು ನೀಡಲಿದ್ದಾರೆ. ನಾವೆಲ್ಲರೂ ನಮ್ಮ ನೆಚ್ಚಿನ ಶಾಸಕರಾದ ಬಿ ಸುರೇಶ್ ಗೌಡ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದೇವೆ. ಈ ಸಂಭ್ರಮದ ಕ್ರೆಡಿಟ್ ಅವರಿಗೆ ಸಲ್ಲಿಸಬೇಕೆಂದು ತಿಳಿಸಿದರು. ಮೊದಲಿಗೆ ನಮ್ಮ ನೂತನ ಅಧ್ಯಕ್ಷರಾದ ಶಿವಕುಮಾರ್ ಅವರಿಗೆ ಶುಭ ಕೋರ್ತೀನಿ. 3 ತಿಂಗಳು ವರ್ಷ ಅದನ್ನೋದಕ್ಕಿಂತ ಇಚ್ಛಾಶಕ್ತಿ ಇರಬೇಕು. ಕೆಲಸ ಮಾಡೋದಕ್ಕೆ ಇಚ್ಛಾಶಕ್ತಿ ಇದ್ದರೆ 3 ತಿಂಗಳಲ್ಲಿ ಮಾಡ್ಬೋದು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನಂತಂದರೆ, ನಮಗೆ ಈ ಆಂಜನೇಯನಿಗೆ ಶ್ರೀರಾಮನ ಆಶೀರ್ವಾದ ಹೆಂಗಿದೆ ಹಂಗೆ ನಮ್ಮ ಅರಕೆರೆ ಗ್ರಾಮ ಪಂಚಾಯತಿಗೆ ಸುರೇಶ್ ಗೌಡ್ರ ಆಶೀರ್ವಾದ ಭಾಳ ಚೆನ್ನಾಗಿದೆ. ಅದರಿಂದ ಏನಂತಂದರೆ ಕೆಲಸದ್ದು ಇದಂತಿಲ್ಲ. ಯಾಕೆಂದರೆ ಸುಮಾರು ಇವತ್ತು ನಾನು ಹೇಳ್ತಾ ಇದ್ದೀನಿ, ಈ ಅರಕೆರೆ ಪಂಚಾಯತಿ ಇತಿಹಾಸದಲ್ಲೇನೇನೆ ಟೂಡಾದಲ್ಲಿ ಅಂತಂದರೆ, ಯಾಕೆಂತಂದರೆ ನೀವು ಗೊತ್ತಿರ್ಬೋದು, ಟೂಡಾ ಫಂಡ್ಸಲ್ಲಿ ನಮ್ಮ ಅರಕೆರೆ ಕಾಲೋನಿಗೆ 65 ಲಕ್ಷ ರೂಪಾಯಿ, ಅಂದರೆ ಇತಿಹಾಸದಲ್ಲಿ ಈ 40 ವರ್ಷ ಇತಿಹಾಸದಲ್ಲಿ ಸುರೇಶ್ ಗೌಡ್ರು ಅದನ್ನು ಒಂದು ಟೂಡಾಯಿಂದ ಒಂದು ಅಮೌಂಟ್ ಹಾಕ್ಕೊಟ್ಟಿದ್ದಾರೆ. ಒಂದು ಹೈಟೆಕ್ ಕಾಂಕ್ರೀಟ್ ರೋಡ್ಸು, ಚರಂಡಿ ಮೇಲೆ ಸ್ಲ್ಯಾಬ್ಸು ಎಲ್ಲನೂ ಭಾರಿ ಹೈಟ್ ಮಾಡಿಕೊಟ್ಟಿದ್ದಾರೆ. ಅದೊಂದೇ ಅಲ್ಲ, ಮತ್ತು ಈಗೇನು ಸರ್ಕಾರದಲ್ಲಿ ನಿಮಗೆ ಗೊತ್ತು, ಅನುದಾನಗಳು ಕಡಿಮೆ ಇರೋದ್ರಿಂದ 25 ಕೋಟಿ ಏನೋ ಅನುದಾನ ಕೊಟ್ಟಿದ್ದಾರಂತೆ. ಅದರಲ್ಲೂ ಮ್ಯಾಕ್ಸಿಮಮ್ ಒಂದು 2.5ರಿಂದ ಒಂದು 3 ಕೋಟಿ ಅನುದಾನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇವ್ರ ಅಧ್ಯಕ್ಷಲ್ಲೇ ಆಗುತ್ತೆ. ಇನ್ನೇನು ಹೆಚ್ಚಿನದಾಗಿ ನಂತರ ನೂತನ ಅಧ್ಯಕ್ಷ ಶಿವಕುಮಾರ್ ಮಾತನಾಡಿದರು. ಇವತ್ತು ನಾನು ಅಧ್ಯಕ್ಷರಾಗಲು ಕಾರಣ ರವಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಸಾಗುತ್ತೇವೆ. ಅವರ ನಂಬಿಕೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು. ನಾನು ಏನು ಈ ಸುದಿನದಂದು ಈ ಅಧ್ಯಕ್ಷರಾಗ್ತಿದ್ದೀನಿ. ಇದಕ್ಕೆಲ್ಲ ಸಹಕರಿಸಿದಂಥ ಎಲ್ಲ ನನ್ನ ಸದಸ್ಯರಿಗೂ ಉಪಾಧ್ಯಕ್ಷರಿಗೂ ಹೇಳ್ತಾ, ಏನಪ್ಪ ಅಂದರೆ, ಹಿಂದೆ ಗುರು ಇರಬೇಕಂತೆ, ಮುಂದೆ ಗುರಿ ಇರಬೇಕಂತೆ. ಹಂಗೆ ನಮಗೊಬ್ಬರು ಗುರುಗಳಿದ್ದಾರೆ. ಅವರೇ ನಮ್ಮ ಯುವರತ್ನ, ನಮ್ಮ ಅರಕೆರೆ ರವಿಶಣ್ಣವರು. ಅವರ ಆಶೀರ್ವಾದದಿಂದ, ಅವರ ಸಹಕಾರದಿಂದ ನಾನಿವತ್ತು 1ನೇ ಸಾರಿ ಗೆದ್ದು ಅಧ್ಯಕ್ಷರಾಗ್ತಿದ್ದೀನಿ. 1ನೇ ಬಾರಿ ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನ ತಲುಪಿಸ್ತಾ ಇದ್ದೀನಿ. ಒಟ್ಟಾರೆ ಅರಕೆರೆ ಗ್ರಾಮ ಪಂಚಾಯಿತಿ ಮುಂದೆ ಅರಕೆರೆ ರವಿ ಅಭಿಮಾನಿಗಳ ಸಮೂಹ ಸೇರಿತ್ತು. ಮುಂದಿನ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ರವಿ ಅವರಿಗೆ ಶಕ್ತಿ ತುಂಬಲು ತೆರೆಮರೆಯ ಕಸರತ್ತು ನಡೆಯುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ. ಕ್ಯಾಮರಾಮನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.